श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹಿಂದೆ ನೋಡಿದಂತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 130ನೇ ಶ್ಲೋಕ ಆಗಿದೆ. ಮುಕ್ತಾಸ್ತು ಮಾನುಷಾ ದೇವಾನ್ ದೇವಾ ಇಂದ್ರಂ ಸ ಶಂಕರಂ ಸ ಬ್ರಹ್ಮಾಣಂ ಕರ್ಮನೇವ ತೇನಯಾಂತಿ ಅಖಿಲಾಹರಿ ಅಂತ ಹೇಗೆ ಮೋಕ್ಷವನ್ನು ಹೊಂದುತ್ತಾರೆ ಆ ಲಯ ಕ್ರಮವನ್ನ ಹೇಳಿದರು. ಇದಾದ ಮೇಲೆ ಮುಂದಿನ ಶ್ಲೋಕ ಉತ್ತರೋತ್ತರವಶ್ಯಾಶ್ಚ ಮುಕ್ತಾ ರುದ್ರಪುರಸ್ಸರಾಃ ನಿರ್ದೋಷಾ ನಿತ್ಯಸುಖಿನಃ ಪುನರಾವೃತ್ತಿವರ್ಜಿತಾಃ ಸ್ವೇಚ್ಛಯೈವ ರಮಂತೇತ್ರ ನಾನಿಷ್ಟಂ ತೇಷು ಕಿಂಚನ. ಏವಂ ಹರಿಣಾ ಪ್ರಾಪ್ತಾನಾಂ ತೇಷಾಂ ಮುಕ್ತೌ ಅವಸ್ಥಿತಿ ಪ್ರಕಾರಮಾಹ. ಈ ರೀತಿಯಾಗಿ ಪರಮಾತ್ಮನಿಂದ ಮೋಕ್ಷವನ್ನ ಪಡೆದ ಅವರ ಅವಸ್ಥೆ ಹೇಗಿದೆ, ಅವ್ರು ಹೇಗಿರ್ತಾರೆ ಹಾಗೆಂದ್ರೆ ರುದ್ರಪುರಸ್ಸರಾಹ ಅಂದ್ರೆ ಶೇಷಪುರಸ್ಸರಾಹ, ಶೇಷದೇವರೇ ಮೊದಲಾದವರು ಮುಕ್ತಾಹ ಸ್ವಸ್ವ ಉತ್ತಮ ವಶೀ ತಿಷ್ಠಂತಿ ಇತ್ಯರ್ಥಃ. ತಮ್ಮ ತಮ್ಮ ಉತ್ತಮರ ವಶದಲ್ಲಿ ಇರ್ತಾರೆ. ಶೇಷದೇವರಿಗಿಂತ ಮೋಕ್ಷದಲ್ಲಿ ಶೇಷದೇವರಿಗಿಂತ ಯಾರ್ಯಾರು ತಾರತಮ್ಯದಲ್ಲಿ ಸ್ವರೂಪದಲ್ಲಿ ಉತ್ತಮರಾಗಿ ಇರ್ತಾರೆ ಅವರ ವಶದಲ್ಲಿ ಶೇಷದೇವರು ಇರ್ತಾರೆ. ನಾನು ತತ್ರ ಪರಾಧೀನತ್ವೇ ದ್ವೇಷ ಈರ್ಷ್ಯಾದಿ ದೋಷಸ್ಯಾದಿತ್ಯತಃ. ಅಲ್ಲ, ಅದು ಸಂಸಾರದಲ್ಲಿ ಇರುತ್ತದೆ. ಇವರ ಕೆಳಗೆ ಇವರು ಕೆಲಸ ಮಾಡ್ತಾ ಹೋಗ್ಬೇಕು ಅಂದ್ರೆ ಒಬ್ರಿಗೊಬ್ರು ಆಗೋದಿಲ್ಲ. ನಾನು ಯಾಕೆ ಅವ್ರು ಹೇಳಿದ್ದನ್ನ ಕೇಳಬೇಕು, ಅವ್ರಿಗೇನ್ ದೊಡ್ಡಸ್ತಿಕೆ, ಹೀಗಂತೆಲ್ಲ ದ್ವೇಷ, ಒಂದು ಅಸೂಯೆ, ಹೊಟ್ಟೆಕಿಚ್ಚು ಇದೆಲ್ಲ ಬರ್ತದೆ. ಇದು ಸಂಸಾರದಲ್ಲಿ ಕಂಡಿದ್ದು. ತಿರ್ಗಾ ನೀವು ಮೋಕ್ಷದಲ್ಲೂ ಕೂಡ ತಾರತಮ್ಯ ಹೇಳಿದ್ರೆ ಏನಾಗ್ತದೆ, ಮೋಕ್ಷದಲ್ಲೂ ಕೂಡ ಈ ದ್ವೇಷ ಈರ್ಷ್ಯ ಇದೆಲ್ಲ ಬರಬೇಕಾಗ್ತದೆ. ಹಾಗೆಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನಿರ್ದೋಷಾಹ ನಿತ್ಯ ಸುಖಿನಃ. ಮತ್ಸರ ಮೊದಲಾದ ಯಾವ ದೋಷವೂ ಅಲ್ಲಿ ಇರೋದಿಲ್ಲ. ಮೋಕ್ಷದಲ್ಲಿ ಆ ರೀತಿಯಾಗಿ ಇರೋದಿಲ್ಲ. ಅದರಿಂದ ಎಲ್ಲರೂ ಕೂಡ ನಿರ್ದುಷ್ಟರಾಗಿ ಕಾಮಕ್ರೋಧ ಮತ್ಸರಾದಿ ಯಾವ ದೋಷಗಳೂ ಇಲ್ಲದೆ ನಿತ್ಯ ಸುಖಿನಃ ನಿತ್ಯ ಸುಖಮಯರಾಗಿಯೇ ಇರ್ತಾರೆ. ಪುನರಾವೃತ್ತಿ ವರ್ಜಿತಾಹ, ಮತ್ತೆ ಅವರು ಭೂಮಿಗೆ ಬರೋದಿಲ್ಲ. ಸ್ವೇಚ್ಛೆಯೈವ ರಮಂತೆ ಅತ್ರ, ತಮ್ಮ ಇಚ್ಛೆ ಬಂದಂತೆ ಅವರು ವಿಹಾರವನ್ನು ಮಾಡ್ತಾ ಅಲ್ಲಿ ಇರ್ತಾರೆ, ಮೋಕ್ಷದಲ್ಲಿ ಇರ್ತಾರೆ. ನ ಅನಿಷ್ಟಂ ತೇಷು ಕಿಂಚನ, ಅವರಿಗೆ ಅನಿಷ್ಟ ದುಃಖ ಇತ್ಯಾದಿ ಯಾವುದೂ ಕೂಡ ಅವರಿಗೆ ಮೋಕ್ಷದಲ್ಲಿ ಆಗೋದಿಲ್ಲ ಅಂತ ಒಂದು ಉತ್ತಮವಾದ ಪರಿಸ್ಥಿತಿ ಅದು. ಆ ಸ್ಟೇಟ್ ಅಲ್ಲಿ ಇರ್ತಾರೆ ಯಾರು ಮೋಕ್ಷವನ್ನ ಪಡೆದವರು. ಅದರಿಂದ ಅಲ್ಲಿ ದ್ವೇಷ ಮುಂತಾದವುಗಳಿಗೆ ಅವಕಾಶ ಇಲ್ಲ ಅಂತ ಇಷ್ಟು ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಅಸುರ ಕಲಿ ಪರ್ಯಂತಾಹ ಏವಂ ದುಃಖೋತ್ತರೋತ್ತರಾಹ ಕಲಿಹಿ ದುಃಖಾಧಿಕಸ್ತೇಷು ತೇಪ್ಯೇವಂ ಬ್ರಹ್ಮವದ್ಗಣಾಃ. ಅದೇ ತರ ದೈತ್ಯರ ಕಡೆ ಬಂದರೆ ಕಲಿಪರ್ಯಂತಾಹ ಏವಂ ದುಃಖ ಉತ್ತರೋತ್ತರ. ಮನುಷ್ಯ ಅಧಮರಿಂದ ಪ್ರಾರಂಭವಾಗ್ತದೆ, ಅವರಿಗೆ ಸ್ವಲ್ಪ ದುಃಖ ಇರ್ತದೆ. ಜಾಸ್ತಿ ದುಃಖ ಯಾರಿಗೆ, ಕಲಿಗೆ. ಹಾಗೆಂತ ಹೇಗೆ ದೇವತೆಗಳಲ್ಲಿ ಗಣಗಳು ನೋಡಿದ್ದೀವಿ, ಆ ಗಣಕ್ಕೆ ಸಂಬಂಧಪಟ್ಟವರು ಆ ಪದವಿಗೆ ಬರ್ತಾರೆ. ಅದೇ ತರ ದೈತ್ಯರಲ್ಲೂ ಕೂಡ ದುರ್ಯೋಧನನ ಪದವಿಗೆ ಅಂದ್ರೆ ಕಲಿ ಪದವಿಗೆ ಯೋಗ್ಯರಾದವರು ಕಲಿ ಪದವಿಗೆ ಬರ್ತಾರೆ. ವಿಪ್ರಚಿತ್ತಿ ಆ ಪದವಿಗೆ ಯೋಗ್ಯರಾದವರು ಅಲ್ಲಿಗೆ ಬರ್ತಾರೆ. ಕಂಸ ಆ ಅಸುರ ಪದವಿಗೆ ಯೋಗ್ಯರಾದವರು. ಅದೇ ತರ ಅಲ್ಲೂ ಕೂಡ ಗಣ ಇದೆ. ಎಲ್ಲರೂ ಕೂಡ ಕಲಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಕಂಸನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಎಲ್ಲರೂ ಶೇಷ ಪದವಿಗೋ ರುದ್ರ ಪದವಿಗೋ ವಾಯುದೇವರ ಪದವಿಗೋ ಬ್ರಹ್ಮ ಪದವಿಗೋ ಸಾಧ್ಯ ಇಲ್ಲವೋ, ಆ ಗಣಕ್ಕೆ ಸಂಬಂಧಪಟ್ಟವರು ಬರ್ತಾರೋ, ಅಸುರರಲ್ಲೂ ಕೂಡ ಅದೇ ರೀತಿಯಾಗಿ ಅಲ್ಲೂ ಕೂಡ ತಾರತಮ್ಯ ಇದ್ದೇ ಇದೆ. ಹಾಗೆ ಕಲಿಹಿ ದುಃಖಾಧಿಕ ಸ್ಥೇಷು, ಕಲಿಗೆ ದುಃಖ ಜಾಸ್ತಿ. ತೇಪ್ಯೇವ ಬ್ರಹ್ಮವದ್ ಗಣ, ಅಲ್ಲೂ ಕೂಡ ಇದೇ ರೀತಿಯಾಗಿ ಗಣಗಳು ಇದೆ ಅಂತ ಒಟ್ಟು ಇಷ್ಟು ವಿಚಾರ ಹೇಳಿದ್ರು.
ತಥಾ ಅನ್ಯೇಪ್ಯಸುರ ಸರ್ವೇ ಗಣಾ ಯೋಗ್ಯತೆಯ ಸದಾ ಬ್ರಹ್ಮ ಏವ ಸರ್ವಜೀವೇಭ್ಯಃ ಸದಾ ಸರ್ವಗುಣಾಧಿಕಃ ಯಥಾ ಚ ರುದ್ರೇಂದ್ರಾದಿಪದಯೋಗ್ಯಗಣಾಃ ಪೃಥಕ್ ಸಂತಿ ತಥಾ ಅನ್ಯೇಪಿ ಅಸುರಾಃ ಸರ್ವಗಣಾಃ ಸಂತಿ. ಹೇಗೆ ದೇವತೆಗಳಲ್ಲಿ ಗಣಗಳಿದೆಯೋ ರುದ್ರಾದಿ ಗಣಗಳು ಅಂತ, ಅದೇ ತರ ಅಸುರರಲ್ಲೂ ಕೂಡ ಇದೆ. ನ ಕೇವಲಂ ಬ್ರಹ್ಮ ಸುಖಾದಿಕಃ ಕಿಂತು ಸದಾ ಸರ್ವೈಃ ಗುಣೈಃ ಜ್ಞಾನಭಕ್ತ್ಯಾದಿಕೈಃ ಅಧಿಕಃ. ಕೇವಲ ಸುಖದಲ್ಲಿ ಮಾತ್ರ ತಾರತಮ್ಯ ಅಂತ ತಿಳಿಬಾರದು. ಭಕ್ತಿ, ಜ್ಞಾನ, ಬಲ ಏನೇನು ಗುಣಗಳಿದೆಯೋ ಅದರಲ್ಲೂ ಕೂಡ ತಾರತಮ್ಯ ಇದೆ. ಬ್ರಹ್ಮದೇವರಲ್ಲಿ ಇರುವಷ್ಟು ಬಲ, ಜ್ಞಾನ ಗರುಡಶೇಷಾದಿಗಳಲ್ಲಿ ಇರೋದಿಲ್ಲ ಹಾಗೆಂತ ಅದರ ಅಭಿಪ್ರಾಯ. ಜ್ಞಾನಭಕ್ತಿಯಾದಿ ಗುಣಗಳು ಎಲ್ಲಾ ಗುಣಗಳಲ್ಲೂ ಕೂಡ ತಾರತಮ್ಯ ಇದ್ದೇ ಇದೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡರಲ್ಲೂ ಕೂಡ ತಾರತಮ್ಯ ಇದೆ ಅಂತ ಮೋಕ್ಷದಲ್ಲಿ ಅಭಿಪ್ರಾಯ. ಸರ್ವಗುಣಾಧಿಕಃ ಅನ್ಯಃ ನೈವ ಇತಿ ಏವ ಶಬ್ದಾರ್ಥ. ಬ್ರಹ್ಮದೇವರೇ ಎಲ್ಲಾ ಗುಣದಿಂದಲೂ ಕೂಡ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅದರಲ್ಲಿ ಜೀವರ ಗುಂಪಿನಲ್ಲಿ ಅವರಲ್ಲೇ ಜಾಸ್ತಿ ಇದೆ. ಅದರಿಂದ ಜೀವೋತ್ತಮರು ಅಂತ ಅವರನ್ನ ಕರಿತೀವಿ. ಸದಾ ಸರ್ವಗುಣಾಧಿಕಃ. ಮುಕ್ತೋಪಿ ಸರ್ವಮುಕ್ತಾನಾಂ ಆಧಿಪತ್ಯೇ ಸ್ಥಿತಃ ಸದಾ ಆಶ್ರಯಸ್ತಸ್ಯ ಭಗವಾನ್ ಸದಾ ನಾರಾಯಣ ಪ್ರಭುಃ. ಅದರಿಂದ ಮುಕ್ತಃ ಅಪಿ ಮೋಕ್ಷ ಪಡೆದ ಈಗ ಹೇಗೆ ಸಂಸಾರ ಅವಸ್ಥೆಯಲ್ಲಿ ಬ್ರಹ್ಮದೇವರೇ ಎಲ್ಲರನ್ನೂ ನಿಯಮನ ಮಾಡ್ತಾರೆ ನೋಡಿ, ಅವರೇ ಜಗದ್ಗುರುಗಳು, ಅವರು ಪರಮಾತ್ಮನ ವಶದಲ್ಲಿ ಇದ್ದಾರೆ. ಅದೇ ತರ ಮೋಕ್ಷದಲ್ಲೂ ಕೂಡ ಎಲ್ಲರೂ ಕೂಡ ಬ್ರಹ್ಮದೇವರ ನಿಯಮನಕ್ಕೆ, ಅವರ ಆಳುವಿಕೆಗೆ ಒಳಪಟ್ಟು ಇರ್ತಾರೆ ಹಾಗೆ ಅಂತ. ಅವ್ರದೇ ಚೀಫ್ ಅಡ್ಮಿನಿಸ್ಟ್ರೇಷನ್ ಅವ್ರದೇ, ಬ್ರಹ್ಮದೇವರದೇ ಮೋಕ್ಷದಲ್ಲೂ ಕೂಡ. ಅವರು ಸದಾ ನಾರಾಯಣನ ವಶದಲ್ಲಿ ಇದ್ದಾರೆ. ಸಂಸಾರ ಅವಸ್ಥೆಯಲ್ಲಿ ಆಗಲಿ ಮೋಕ್ಷಾವಸ್ಥೆಯಲ್ಲಿ ಆಗಲಿ ಬ್ರಹ್ಮದೇವರು ಸದಾ ನಾರಾಯಣನ ವಶದಲ್ಲಿ ಇರ್ತಾರೆ. ಯಾಕೆ? ಪರಮಾತ್ಮ ಒಬ್ಬನೇ ಸ್ವತಂತ್ರ, ಪರಮಾತ್ಮನನ್ನು ಬಿಟ್ಟು ಯಾರು ಸ್ವತಂತ್ರರಲ್ಲ ಹಾಗೆ. ಇತಿ ಋಗ್ಯಜುಸ್ಸಾಮಥರ್ವ ಪಂಚರಾತ್ರ ಇತಿಹಾಸತಃ ಪುರಾಣೇಭ್ಯಃ ತಥಾನ್ಯೇಭ್ಯಃ ಶಾಸ್ತ್ರೇಭ್ಯೋ ನಿರ್ಣಯಃ ಕೃತಃ. ಈ ಅಧ್ಯಾಯದಲ್ಲಿ ಇದೆ ಸರ್ವಶಾಸ್ತ್ರ ಸಂಗ್ರಹ ಅಂತ ಈ ಅಧ್ಯಾಯದ ಹೆಸರು. ಇಲ್ಲಿ ತನಕ ಮೊದಲನೇ ಶ್ಲೋಕದಿಂದ ನಾವಿಲ್ಲಿ ತನಕ ಏನ್ ನೋಡಿದ್ದೀವಿ, ಈ ವಿಚಾರಗಳೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತು ಪಂಚರಾತ್ರಗಳಲ್ಲಿ, ಇತಿಹಾಸ ರಾಮಾಯಣ ಪುರಾಣಗಳಲ್ಲಿ, ಮೂಲ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಮತ್ತು ಪುರಾಣಗಳಲ್ಲಿ, ಭಾಗವತಾದಿ ಪುರಾಣಗಳಲ್ಲಿ, ತಥಾ ಅನ್ಯೇಭ್ಯ ಶಾಸ್ತ್ರೇಭ್ಯ ಬೇರೆ ಶಾಸ್ತ್ರಗಳಲ್ಲೂ ಕೂಡ, ಅಂದ್ರೆ ಬ್ರಹ್ಮಾಂಡ ಮೊದಲಾದ ಶಾಸ್ತ್ರಗಳಲ್ಲೂ ಕೂಡ ಇದನ್ನೇ ನಿರ್ಣಯ ಮಾಡಿ ಹೇಳಿದ್ದಾರೆ. ಅದರಿಂದ ಪರಮಾತ್ಮನೇ ಸರ್ವೋತ್ತಮ, ಅವನ ಭಕ್ತಿಯಿಂದಲೇ ನಮಗೆ, ಅವನೇ ಸೃಷ್ಟಿಕರ್ತ, ಸೃಷ್ಟಿಯಾದಿಕರ್ತ, ಅವನಿಂದಲೇ ನಮಗೆ ಮೋಕ್ಷಾದಿಗಳು ಸಿಗುತ್ತದೆ. ಅದರಿಂದ ಅವನ ಪರಮಾತ್ಮನ ಭಕ್ತಿಯಿಂದಲೇ ನಮಗೆ ಅದು ಸಿಗ್ತದೆ. ಆ ಭಕ್ತಿಯನ್ನ ಪಡೆಯಬೇಕು ಅಂದ್ರೆ ಶ್ರವಣಾದಿಗಳನ್ನ ಮಾಡಬೇಕು, ವಿಹಿತ ಕರ್ಮಗಳನ್ನ ಮಾಡಬೇಕು ಅಂತ ಈ ರೀತಿಯಾಗಿ ಒಂದು ಕಂಪ್ಲೀಟ್ ಪಿಕ್ಚರ್ ನಮಗೆ ಕೊಡ್ತಾರೆ ಈ ಅಧ್ಯಾಯದಲ್ಲಿ. ಯಾಕೆ, ಅದಕ್ಕೆ ಬೇಕಾದ ಪ್ರಮಾಣಗಳನ್ನು ಕೂಡ ಸಪ್ಲಿಮೆಂಟ್ ಆಗಿ ಆಚಾರ್ಯರು ಕೊಟ್ಟಿದ್ದಾರೆ. ಇದೇನೋ ಬರೀ ಸ್ಟೇಟ್ಮೆಂಟ್ ಅಲ್ಲ, ನನ್ನ ತಲೆಗೆ ಬಂದದ್ದು ಅಂತ ತಿಳಿಬೇಡಿ, ಇದು ಶಾಸ್ತ್ರದ ನಿರ್ಣಯ. ಎಲ್ಲಾ ಶಾಸ್ತ್ರ ಹೊರಟಿರೋದು ಕೂಡ ಇದಕ್ಕಾಗಿಯೇ ಹಾಗೆ ಅಂತ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈಹಿ ಅಂತ ಮೊದಲು ಹೇಳಿದರು. ಅದನ್ನ ಇಲ್ಲಿಗೆ ಇಷ್ಟು ಪ್ರಮಾಣಗಳನ್ನು ಕೊಟ್ಟು ನಮಗೆ ಆಚಾರ್ಯರು ಅದನ್ನ ಉಪಪಾದನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ವಿಷ್ಣುವಾಜ್ಞೇಯೈವ ವಿದುಷಾ ತತ್ಪ್ರಸಾದ ಬಲೋನ್ನತೇಃ ಆನಂದತೀರ್ಥ ಮುನಿನಾ ಪೂರ್ಣಪ್ರಜ್ಞಾಭಿಧಾಯುಜಾ. ನಾನು ಕೇನಯಂ ನಿರ್ಣಯ ಕೃತಃ. ಇಲ್ಲಿ ಪ್ರಶ್ನೆ, ಯಾಕೆ ಆಚಾರ್ಯರು ಮಧ್ವಾಚಾರ್ಯರು ಯಾಕೆ ನಿರ್ಣಯವನ್ನ, ಮಹಾಭಾರತಾರ್ಥ ನಿರ್ಣಯವನ್ನ ಮಾಡಿದ್ರು ಹಾಗೆ ಅಂದ್ರೆ, ಆಜ್ಞೆಯೇವ ವಿಷ್ಣು ಆಜ್ಞೆಯೇವ, ಪರಮಾತ್ಮನ ಆಜ್ಞೆ. ಪರಮಾತ್ಮ, ನಾವು ಸುಮಧ್ವ ವಿಜಯದಲ್ಲಿ ನೋಡ್ತೀವಿ ನೋಡಿ, ಬದರಿಕಾಶ್ರಮಕ್ಕೆ ಹೋದಾಗ ಪರಮಾತ್ಮ ಆಜ್ಞೆ ಮಾಡ್ತಾರೆ, ನೀನು ಮಹಾಭಾರತಕ್ಕೆ ಒಂದು ನಿರ್ಣಯವನ್ನ ಬರೀ ಹಾಗೆ ಅಂತ. ಆ ಪರಮಾತ್ಮನ ಆಜ್ಞೆಯನ್ನ ಶಿರಸ ವಹಿಸಿ ಈ ಒಂದು ಗ್ರಂಥವನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ.
ವಿದುಷ ತತ್ಪ್ರಸಾದ ಬಲೋನ್ನತೆ ಹೇ ಪರಮಾತ್ಮ ವಿದುಷ ಮಹಾಜ್ಞಾನಿಯಾದ ಪರಮಾತ್ಮನ ಪ್ರಸಾದ ಬಲ ಮತ್ತು ಉನ್ನತಿ ಅವನ ಉತ್ಕರ್ಷ ಇದರಿಂದಲೇ ನಾನು ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ತತ್ಪ್ರಸಾದ ಬಲ, ಆ ಪರಮಾತ್ಮನ ಪ್ರಸಾದ, ಪರಮಾತ್ಮನ ಬಲ, ಭಗವತಃ ಪ್ರಸಾದಃ ಏವ ಬಲಂ, ಪರಮಾತ್ಮನ ಪ್ರಸಾದವೇ ಬಲ. ತಸ್ಯ ಉನ್ನತಿ ಉತ್ಕರ್ಷಃ ತಸ್ಯ ಸಕಾಶ ನಿರ್ಣಯ ಕೃತಃ, ಅವನ ಒಂದು ಶಕ್ತಿಯಿಂದ, ಶಕ್ತಿ ಸಾಮರ್ಥ್ಯದಿಂದ, ಅನುಗ್ರಹ ಬಲದಿಂದ ನಾವು ಈ ಒಂದು ನಿರ್ಣಯ ಗ್ರಂಥವನ್ನ ಮಾಡಿದ್ದೀವಿ. ಇದು ಸ್ವತಂತ್ರ ಬಲ ಅಂತ ತಿಳಿಬೇಡಿ ಅಂತ ಒಟ್ಟು ಅದರ ಅಭಿಪ್ರಾಯ. ವಿಷ್ಣುವಾಜ್ಞೇವ ನಿರ್ಣಯ ಕೃತಃ, ಅದು ಪರಮಾತ್ಮನ ಪ್ರಸಾದದಿಂದ. ನಾಹಂ ಕರ್ತ ಹರಿಕರ್ತ ಅಂತ ಏನ್ ಚಿಂತನೆ ಮಾಡ್ತೀವಿ ಅದರ ಅಭಿಪ್ರಾಯ ಇದೆ. ಮತ್ತೆ ಆಚಾರ್ಯರು ತಮ್ಮ ಹೆಸರನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ. ಪೂರ್ಣ ಪ್ರಜ್ಞಾ ಬಿಧಾಯುಚ, ಪೂರ್ಣ ಪ್ರಜ್ಞಾ ಅಂತ ಹೆಸರುಳ್ಳ ಅವರಿಂದ ಇದು ಮಾಡಲ್ಪಟ್ಟಿತ್ತು ಹಾಗೆ ಅಂತ. ತಾತ್ಪರ್ಯಂ ಶಾಸ್ತ್ರಾನಾಂ ಸರ್ವೇಷಾಂ ಉತ್ತಮಂ ಮಯಾ ಪ್ರೋಕ್ತಂ ಪ್ರಾಪ್ಯ ಅನುಜ್ಞಾಂ ವಿಷ್ಣೋಃ ತಜ್ಞಾತ್ವೈವ ವಿಷ್ಣೋಃ ಆಪ್ಯಃ ಅಸೌ, ವಿಷ್ಣು ಆಪ್ಯಃ ಅಸೌ ಹಾಗೆ ಅಂತ. ತಾತ್ಪರ್ಯಂ ಶಾಸ್ತ್ರದ ಮಹಾ ತಾತ್ಪರ್ಯ, ಎಲ್ಲಾ ಶಾಸ್ತ್ರಗಳ ಮಹತ್ ತಾತ್ಪರ್ಯ. ಅದನ್ನು ಅದು ಉತ್ತಮವಾದದ್ದು, ಅದು ಎಲ್ಲರಿಗೂ ಅರ್ಥನೂ ಆಗೋದಿಲ್ಲ, ಅದು ಕೇಳಿದರೆ ಸಜ್ಜನರಿಗೆ ಮಾತ್ರ ಹಿಡಿತವಾದದ್ದು. ರಾಜಸರು ತಾಮಸರು ಈ ಶಾಸ್ತ್ರ ಕೇಳಿದರೆ ಅದನ್ನು ಒಪ್ಪೋದೇ ಇಲ್ಲ ಅವರು. ಅಂತ ಸಜ್ಜನರನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಪರಮಾತ್ಮನ ಆಜ್ಞೆಯಂತೆ ನಾನು ಇದನ್ನು ಮಾಡಿದ್ದೇನೆ ಅಂತ ಪೂರ್ಣಪ್ರಜ್ಞಾಚಾರ್ಯರಾದ ನಾನು ಮಾಡಿದ್ದೇನೆ ಅಂತ ಆಚಾರ್ಯರು ಹೇಳ್ಕೊತಾ ಇದ್ದಾರೆ. ಪ್ರಾಪ್ಯ ಅನುಜ್ಞಾಂ ವಿಷ್ಣೋ, ಪರಮಾತ್ಮನ ಆಜ್ಞೆಯನ್ನು ಪಡೆದೇ ನಾನು ಇದನ್ನು ಮಾಡಿರೋದು ಹಾಗೆ ಅಂತ. ತಜ್ಞಾತ್ವೇವ ವಿಷ್ಣೋ ಆಪ್ಯಃ ಅಸೌ, ಯಾಕೆ ಆ ಪರಮಾತ್ಮನ ಸರಿಯಾದ ತತ್ವಜ್ಞಾನದಿಂದಲೇ ನಾವು ಪರಮಾತ್ಮನ ಹೊಂದಲಿಕ್ಕಾಗ್ತದೆ. ಜ್ಞಾನ ಸರಿಯಾಗಿ ಇಲ್ಲ ಅಂದ್ರೆ ಭಕ್ತಿ ಸರಿಯಾಗಿ ಇರೋದಿಲ್ಲ, ಭಕ್ತಿ ಸರಿಯಾಗಿ ಇಲ್ಲ ಅಂದ್ರೆ ಪರಮಾತ್ಮನನ್ನ ಪ್ರಸಾದವೂ ಆಗೋದಿಲ್ಲ, ಪರಮಾತ್ಮನನ್ನು ಹೊಂದಲಿಕ್ಕೂ ಆಗೋದಿಲ್ಲ. ಅದು ಒಂದು ಚೈನ್ ರಿಯಾಕ್ಷನ್ ಅಂತ ಹೇಳ್ತಾರೆ ನೋಡಿ, ಆ ಥರ. ಅದರಿಂದ ಸರಿಯಾದ ಜ್ಞಾನ ಕರ್ಮಗಳು ಇರಬೇಕು, ಆಗ ಸರಿಯಾದ ಭಕ್ತಿ, ಸರಿಯಾದ ಭಕ್ತಿಯಿಂದ ಉತ್ತಮ ಪ್ರಸಾದ, ಉತ್ತಮ ಪ್ರಸಾದದಿಂದ ಮೋಕ್ಷ. ಅದರಿಂದ ಪರಮಾತ್ಮನನ್ನ ಪಡೀಬೇಕು ಅಂದ್ರೆ ಈ ನಿರ್ಣಯ ಬೇಕು, ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳಿಬೇಕು ಅಂದ್ರೆ ಇಷ್ಟು ನಿರ್ಣಯಗಳು ಬೇಕಾಗ್ತದೆ ಹಾಗೆ ಅಂತ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.